ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ ಸ್ಟುಡಿಯೋ. ಆ್ಯಂಡ್ ಇವತ್ತು ನಾನು ಫಸ್ಟ್ ಅಗೈನ್ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ. ಬಿಕಾಸ್ ನಾನು 2 ಇಯರ್ಸಿಂದ ನಾನು ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಸೊ ಈಗ ಮತ್ತೆ ರೀಸ್ಟಾರ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಆ್ಯಂಡ್ ಈ ವಿಡಿಯೋಸ್ಗೆ ಅಥವಾ ಮುಂದೆ ಬರೋ ವೀಡಿಯೋಸ್ಗೆ ಪ್ಲೀಸ್ ನಿಮ್ಮ ಸಪೋರ್ಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ಗೆ. ಟೆನ್ಷನ್ ಗಾಲೋ ಮಾಡಿ ವಿ ಆರ್ ಇನ್ ಬಸ್ ಸ್ಟ್ಯಾಂಡ್. ಈಗ ಬೆಂಗಳೂರು ಗಾಡಿ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಈಗ ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇವತ್ತು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಗುಡ್ಡದಲ್ಲಿ ಲೈಟಿಂಗ್ಸ್ ಹಚ್ಚವ್ರೆ. ಫೋನ್ ಇಟ್ಕೊಂಡ್ಯಾ? ವೇಟ್ ಮಾಡ್ತಾ ಹೋಗ್ಬಿಡ ಅಂದ್ಲ ಇಲ್ಲ, ಬರ್ತೀವಿ ಅಂದರು, ಬರಕತ್ತೀವಿ ಬಿಟ್ಟಿವಿ ಅಂದರು. ಸೊ ಎಲ್ಲರೂ ಕಲಿತು ಹೋಗ್ತಾ ಇದ್ವಿ. ಈಗ ನಾವು ಕೋಲಾರ ಅಥವಾ KGF ಗಾಡಿ ನಮಗೆ ಮಿಸ್ ಆಯಿತು. ನಾವು ಅದಕ್ಕೆ ಬೆಂಗಳೂರು ಗಾಡಿ ಎತ್ಕೊಂಡಿದ್ದೀವಿ. ಬೆಂಗಳೂರಿಂದ ಮೆಜೆಸ್ಟಿಕ್ ಇಳ್ಕೊಂಡು ಅಲ್ಲಿಂದ ಹೊಸಕೋಟೆಯಿಂದ ಕಾಟೇರಮ್ಮ. ಆ್ಯಂಡ್ ಇದು ಫಸ್ಟ್ ಟೈಮ್ ನಾವು ಹೋಗ್ತಿರೋದು. ನಮಗೆ ಅಷ್ಟು ಕೂಡ ಗೊತ್ತಿಲ್ಲ ಎಲ್ಲಿ ಸ್ಟಾಪ್, ಎಲ್ಲಿ ಇಳಿಬೇಕು ಅಂತ. ನಾವು KGF ಗಾಡಿ ಎಕ್ಕಿದ್ರೆ ನಮಗೆ ಹೊಸಕೋಟೆಗೆ ಸ್ಟಾಪ್ ಕೊಟ್ಟಿದ್ದಂತೆ. ಹೊಸ ಕಟ್ಟಡದ ನಿರ್ಮಾಣ. ಈಗ ಟೈಮು 6:05 ಆಗಿದೆ. ಇನ್ನೂ ಯಾರು ಅಷ್ಟು ಜನಸಂಖ್ಯೆ ಇಲ್ಲ. ಬಟ್ ಸ್ನಾನ ಮಾಡೋ ಹೊತ್ತಲ್ಲಿ ಮಾತ್ರ ತುಂಬ ಜನ ಇತ್ತು. ಸೊ ನಮ್ಮವರೆಲ್ಲರೂ ಅಲ್ಲಿ ಕುಂತಿದ್ದಾರೆ. ಹೋಗೋಣ ಬನ್ನಿ. ಬೆಳಗಿನ ಜಾವ 5:15ಗೆ ನಾವು ದರ್ಶನಕ್ಕೆ ಹೊರಟ್ವಿ. ಸೊ ನಾವು ಸೀದಾ ಮೆಜೆಸ್ಟಿಕ್ಕಿಂದ ಇಳಿದು ಅಲ್ಲಿಂದ ಹೊಸಕೋಟೆಗೆ ಬಂದು ಹೊಸಕೋಟೆಯಿಂದ ನಮಗೆ ಒಂದು 10 ನಿಮಿಷ ವೆಯ್ಟ್ ಮಾಡಿದ್ವಿ. 4:10ಗೆಲ್ಲ ನಮಗೆ ಕಾಟೇರಮ್ಮ ಬಸ್ ಸಿಕ್ತು. ಸೊ ಕಾಟೇರಮ್ಮ ಬಸ್ಸಿಂದ ಡೈರೆಕ್ಟ್ ನಾವು ಕಾಟೇರಮ್ಮಗೆ ಬಂದು ಇಲ್ಲಿ ಸ್ವಲ್ಪ ರಿಫ್ರೆಶ್ ಆದ್ವಿ. ಆ್ಯಂಡ್ ಸ್ವಲ್ಪ ಸ್ನಾನಕ್ಕೆಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಸ್ವಲ್ಪ ಕಾಯಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನು ಆರಾಮಾಗಿ ನಾವೇ ಎಲ್ಲ ಒಂದು ಗುಂಪಿದ್ವಿ. ಸೊ ಎಲ್ಲರೂ ಸೇರಿಕೊಂಡು ಈಗ 5:15ಗೆ ದರ್ಶನಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇಲ್ಲಿ ಕಾಯಿ ಕಟ್ಟಬೇಕಂತೆ. ಆ್ಯಂಡ್ ಇಲ್ಲಿ ನಾವು ಹಿಂಗೆ ನೇಬರ್ಸಿಂದ ಕೇಳಿರೋದು, ತುಂಬ ಪವರ್ಫುಲ್ ದೇವಿ ಆಗಿರೋದ್ರಿಂದ ಇಲ್ಲಿ ನಾವು ಇಷ್ಟಾರ್ಥಿಗಳನ್ನು ಬೇಡಿಕೊಂಡು ಯಾವುದೇ ಕೆಲಸ ಲೇಟ್ ಆಗ್ತಾಯಿದ್ರೆ ನಾವು ಬೇಡ್ಕೊಂಡು ಇಲ್ಲಿ ಕಾಯಿ ಕಟ್ಟರೆ ಅದು ಬೇಗ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಆ್ಯಂಡ್ ಇದು 9 ವಾರ ನಾವು ಯಾವ ವಾರ ಕಟ್ಟಿದ್ರೂ ಆ ವಾರ ಮಂಗಳವಾರ ಅಥವಾ ಶುಕ್ರವಾರ ಆ ವಾರಾರ್ಥಿಗಳು ಬಂದು ನಾವು ಕಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ 9 ನಾವು ಕಾಯಿ ಕಟ್ಟರೆ ನಮ್ಮ ಬೇಡಿಕೆ ಈಡೇರುತ್ತೆ, ಇಲ್ಲಾಂದರೆ ಇಲ್ಲ. ಹಾಗೆ ಬಂದು ನಾವು ಇಲ್ಲಿ ಕಾಯಿ ಕಟ್ಟಿದ್ವಿ. ಆ್ಯಂಡ್ ಆರಾಮಾಗಿ ದರ್ಶನ ಕೂಡ ಆಯಿತು. ನಮಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ. ಬಿಕಾಸ್ ರಶ್ ಇರಲಿಲ್ಲ. ನಾವು ಮಂಗಳವಾರನೇ ಹೋಗಿರೋದ್ರಿಂದ ಸೋಮವಾರ ನೈಟ್ ಎಕ್ಕಿ ಮಂಗಳವಾರ ಬಂದು ನಾವು ಇಲ್ಲಿ ದರ್ಶನ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು 9 ಬೆಲ್ಲದ ಅಚ್ಚು ತೊಗೊಂಡಿದ್ದೀವಿ ದೀಪಗೆ. ಫಸ್ಟ್ ಟೈಮ್ ಆಗಿರೋದ್ರಿಂದ 9 ವೀಕ್ಸ್ ಆಗಿರೋದ್ರಿಂದ 9 ದೀಪ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಬೀಗ ಲಾಕ್ ಕೂಡ ತೊಗೊಂಡಿದ್ದೀವಿ. ಆ್ಯಂಡ್ ಇಲ್ಲಿ ಕೆಳಗಡೆ ನಾವು ದೀಪ ಹಚ್ಚಿದ್ದೀವಿ. ಆ್ಯಂಡ್ ಇಲ್ಲಿ ಕೆಲವರು ದೃಷ್ಟಿ ಕೂಡ ತೆಗಿತೀವಿ ಅಂತ ಹೇಳಿದರು. ನಾವು ತೆಗೆಸ್ಕೊಂಡಿಲ್ಲ. ಮತ್ತು ಒಳಗಡೆ ಹೋಗಿ ದರ್ಶನ ಮಾಡಿದ್ವಿ. ಆರಾಮಾಗೆ ದರ್ಶನ ಆಯಿತು. ಆ್ಯಂಡ್ ನೋಡಿ ಇನ್ನೂ ಅಷ್ಟು ಜನ ಯಾರೂ ಇಲ್ಲ. ಸುತ್ತಮುತ್ತ ಫುಲ್ ಎಲ್ಲ ಬೀಗ ಹಾಕಿದ್ದಾರೆ. ಆ್ಯಂಡ್ ಮತ್ತು ನೆಕ್ಸ್ಟ್ ಕಾಟೇರಮ್ಮಂದು ಹೋಮ ಅವೆಲ್ಲ ಇಟ್ಕೊಂಡಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ಮತ್ತು ನಾವು ಇಲ್ಲಿ ಸ್ಟೇ ಏನೂ ಮಾಡಿಲ್ಲ. ಆ್ಯಂಡ್ ನಾವು ಮತ್ತೆ ರಿಟರ್ನ್ ಆಗಬೇಕಿತ್ತು ಅದಕ್ಕೆ. ಆ್ಯಂಡ್ ಕಾಟೇರಮ್ಮಗೆ ತುಂಬಾ ಬಸ್ಗಳಿದ್ದಾವೆ, ಯಾವುದೇ ಹರಿಬರಿ ಏನೂ ಇರಲಿಲ್ಲ. ಆರಾಮಾಗಿ ಬಸ್ ಇತ್ತು. ಆ್ಯಂಡ್ ನಾವು ರಿಟರ್ನ್ ಕೂಡ ಆದ್ವಿ ಬಸ್ಸಿಂದ. ಆ್ಯಂಡ್ ಇಲ್ಲಿ ಅದು ಆಲದ ಮರ ಇದೆ ಅಲ್ವಾ, 9 ಸುತ್ತಿ ಕಾಯಿ ಕಟ್ಟಿದ್ರೆ
ನಮ್ಮ ಇಷ್ಟಾರ್ಥಿಗಳು ಬೇಡಿಕೆ ಈಡೇರುತ್ತೆ ಅಂತೇಳಿ ಇಲ್ಲಿನ ನಂಬಿಕೆ ಆಗಿರುತ್ತೆ. ಸೊ ಕ್ಯೂನಲ್ಲಿ ಒಳಗಡೆ ಹೋದ್ವಿ. ಆ್ಯಂಡ್ ಇಲ್ಲಿ ಬಂದು ಕಾಯಿಗೆ 200 ತೊಗೊಂಡಿದ್ದಾರೆ. ಬೆಲ್ಲದ ಹಚ್ಚು ದೀಪಾಗೆ 250 ಆ್ಯಂಡ್ ತೆಂಗಿನಕಾಯಿಗೆ 100 ರುಪೀಸ್. ಒಂದೆಲ್ಲ ಸೇರಿ ಒಂದು 500-600 ಆಗಿರ್ಬೋದೇನೋ. ಆ್ಯಂಡ್ ಇಲ್ಲಿ ಒಂದು 9 ರೌಂಡ್ಸ್ 5 ರೌಂಡ್ ಅಥವಾ 11 ಸುತ್ತಿ ನಾವು ಕಾಯಿ ಕಟ್ಟಿದ್ವಿ. ಸೊ ತುಂಬ ಜನ ಕಾಯಿ ಕಟ್ಟಿದ್ರು. ಒಳ್ಳೆ ಪಾಸಿಟಿವ್ ವೈಬ್ಸ್ ಇದೆ. ನಿಮಗೇನಾದರೂ ಇನ್ನೂ ಇದ್ರ ಬಗ್ಗೆ ವೀಡಿಯೋ ಅಥವಾ ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕೇಳಿ. ನೆಕ್ಸ್ಟ್ ಅಪ್ಕಮ್ಮಿಂಗ್ ವೀಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಏನಾದರೂ ಇದ್ದರೆ ತಿಳಿಸ್ತೀನಿ, ನನಗೆ ಗೊತ್ತಿದ್ದಷ್ಟು ಮಾತ್ರ. ಸೊ ಕಟ್ಟಡ ಇನ್ನೂ ನಿರ್ಮಾಣ ಆಗ್ತಾ ಇದೆ. ಸೊ ಅರ್ಧ ಮಾತ್ರ ಆಗಿದೆ. ಮೇ ಬಿ ಅದು ಹುಲಿ ಕಾಲಿರ್ಬೋದು. ಅಮ್ಮದು ಕಾಲೊಂದು ಅಷ್ಟು ರೆಡಿಯಾಗಿದೆ. ಇನ್ನು ಸುಮಾರು ಕೆಲಸ ಉಂಟು. ಬೆಂಗಳೂರಿಗೆ 2-3 ಟೈಮ್ಸ್ ಬಂದಿರೋದ್ರಿಂದ ನನಗೆ ಟ್ರಾಫಿಕ್ ಬಗ್ಗೆ ಅನುಭವ ಇದೆ. ಸೊ ಒಂದು ಸ್ವಲ್ಪ ಏನು ಟಿಫನ್ ಏನು ಮಾಡಿದೆ, ನಾವು ಸೀದಾ ಬೆಂಗಳೂರು ಕಡೆ ಹೊರಟ್ವಿ. ಹೊಸಕೋಟೆಯಿಂದ ಬೆಂಗಳೂರಿಗೆ 8 ಗಂಟೆಗೆ ಬಿಟ್ಟರೆ 10:15ಗೆ ನಾವು ಬೆಂಗಳೂರು ರೀಚ್ ಆಗಿದ್ದೀವಿ. ಸೊ ಅಲ್ಲಿಂದ ಮೆಜೆಸ್ಟಿಕ್ಕಿಂದ ಮತ್ತು ನಮ್ಮ ಊರ ಕಡೆ ಹೊರಟ್ವಿ. ಇನ್ನೂ ಏನಾದರೂ ನಿಮಗೆ ವೀಡಿಯೋಸ್ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಆ್ಯಂಡ್ ಇನ್ನೂ ಅಷ್ಟು ವೀಡಿಯೋ ಯಾಕೆ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಿದ್ದೆ ಅದ್ರ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್.